ಈ ಕ್ಲಾಸ್ನಲ್ಲಿ ನಾವು ಪೊಸಿಷನ್, ಡಿಸ್ಪ್ಲೇಸ್ಮೆಂಟ್, ವೆಲಾಸಿಟಿ ಆ್ಯಂಡ್ ಆಕ್ಸಿಲರೇಷನ್ ವೆಕ್ಟರ್ಸ್ ಇನ್ 2 ಡೈಮೆನ್ಷನ್ ನೋಡೋಣ. ಅಂದರೆ ಮೋಷನ್ ಇನ್ ಸ್ಟ್ರೈಟ್ ಲೈನ್ ನೀವು ಓದುವಾಗ ನಿಮಗೆ ನಾನು ಮೊದಲೇ ಹೇಳಿದಾಗೆ ಪ್ಲಸ್ ಮತ್ತು ಮೈನಸ್ ಸೈನ್ ಸಾಕಾಗಿತ್ತು ಯಾವ ಡೈರೆಕ್ಷನಲ್ಲಿ ಹೋಗ್ತಿದೆ ಅಂತ ಹೇಳಲಿಕ್ಕೆ. ಆಮೇಲೆ ಪೊಸಿಷನನ್ನು ಇಂಡಿಕೇಟ್ ಮಾಡೋಕ್ಕೆ ನೀವೇನು ಮಾಡ್ತಿದ್ದೀರಿ, ಆರಿಜಿನಿಂದ ಎಕ್ಸ್ ಅಷ್ಟು ದೂರದಲ್ಲಿದೆ ಅಂತ ಹೇಳ್ತಾ ಇದ್ರಿ. ಬಟ್ 2 ಡೈಮೆನ್ಷನಲ್ಲಿ ಏನಾಗುತ್ತೆ ಪಾರ್ಟಿಕಲಿಗೆ ಅಂದರೆ ಆ ಪಾರ್ಟಿಕಲ್ ಎಕ್ಸ್ ಆ್ಯಕ್ಸಿಸಲ್ಲೂ ಮೂವ್ ಆಗುತ್ತೆ, ವೈ ಆ್ಯಕ್ಸಿಸಲ್ಲೂ ಮೂವ್ ಆಗೋದ್ರಿಂದ ಅದರ ಪೊಸಿಷನನ್ನು ಹೇಳಲಿಕ್ಕೆ ನಮಗೆ ಎಕ್ಸ್ ಮತ್ತು ವೈ ಹಿಡ್ಕೊಂಡ್ರೆ ಸಾಲಲ್ಲ. ಓಕೆ, ಅದೇ ರೀತಿ ಡಿಸ್ಪ್ಲೇಸ್ಮೆಂಟ್, ವೆಲಾಸಿಟಿ, ಆಕ್ಸಿಲರೇಷನ್ ಇವೆಲ್ಲ ವೆಕ್ಟರ್ ಕ್ವಾಂಟಿಟಿಗಳಾಗಿರೋದ್ರಿಂದ ಅವುಗಳು ಯಾವ ರೂಪವನ್ನು ಪಡ್ಕೊಳ್ಳುತ್ತೆ ಅಂತ ನೋಡೋಣ. ಈಗ ನಾನಿಲ್ಲಿ ಒಂದು ಎಕ್ಸ್ ವೈ ಪ್ಲೇನನ್ನು ಬಿಡಿಸ್ಕೊಂಡಿದ್ದೀನಿ. ಬೋರ್ಡ್ ಅನ್ನೋದು ಎಕ್ಸ್ ವೈ ಪ್ಲೇನ್. ಒಂದು ಇರುವೆ ಹೀಗೆ ಹೋಗ್ತಾ ಇದೆ ಅಂತ ಅಂದ್ಕೊಳ್ಳೋಣ ಬೋರ್ಡ್ ಮೇಲೆ. ಸೊ ದಟ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಮೋಷನ್ ಇನ್ ಅ ಪ್ಲೇನ್ ಅಥವಾ 2 ಡೈಮೆನ್ಷನಲ್ ಮೂವ್ ಆಗ್ತಿರೋ ಆಬ್ಜೆಕ್ಟ್. ನಾವು ಆ ಇರುವೆ ಹೇಗೆ ಹೋಗುತ್ತೆ ಆ ಪಾಯಿಂಟ್ಗಳನ್ನೆಲ್ಲ ನೋಡೋಣ. ನೋಡಿಬಿಟ್ಟು ಆ ಎಲ್ಲ ಪಾಯಿಂಟನ್ನು ನೀವು ಜಾಯಿನ್ ಮಾಡಿದ್ರೆ ನಿಮಗೆ ಈ ಥರ ಒಂದು ಕರ್ವ್ ಸಿಗುತ್ತೆ. ಇದನ್ನು ಟ್ರೆಜೆಕ್ಟರಿ ಅಂತ ಕರಿತೀವಿ. ಏನಂತ ಕರಿತೀವಿ? ಟ್ರೆಜೆಕ್ಟರಿ. So what is trajectory? Trajectory is nothing but path traced by the particle or the object. ಯಾವ ಪಾತನ್ನು ಟ್ರೇಸ್ ಮಾಡುತ್ತೆ ಆಬ್ಜೆಕ್ಟು ಆ ಪಾತನ್ನು ನಾವು ಟ್ರೆಜೆಕ್ಟರಿ ಅಂತ ಕರಿತೀವಿ. ಈಗ ಯಾವುದೋ ಒಂದು ಟೈಮ್ನಲ್ಲಿ ಆ ಪಾರ್ಟಿಕಲ್ ಇಲ್ಲಿತ್ತು, ಪಾಯಿಂಟ್ ಪಿ ನಲ್ಲಿತ್ತು ಅಂತ ಅಂದ್ಕೊಳ್ಳೋಣ. ಹಾಗಾದರೆ ನಾವು ಹೆಂಗೆ ಹೇಳೋದು ಅದಲ್ಲಿದೆ ಅಂತೇಳಿ 2 ಡೈಮೆನ್ಷನಲ್ಲಿ? ಎಕ್ಸ್ ಆ್ಯಕ್ಸಿಸಿಂದ ಇಷ್ಟು ದೂರದಲ್ಲಿದೆ, ವೈ ಆ್ಯಕ್ಸಿಸಿಂದ ಇಷ್ಟು ದೂರದಲ್ಲಿದೆ ಅಲ್ವಾ? ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ ಆರಿಜಿನಿಂದ ಆ ಪಾಯಿಂಟಿಗೆ ಒಂದು ವೆಕ್ಟರ್ನ ಜಾಯಿನ್ ಮಾಡಬೇಕು. ರೈಟ್? ಹೀಗೆ ಈ ವೆಕ್ಟರ್ ಏನು ಕೊಡುತ್ತೆ ನಿಮಗೆ? ಈ ವೆಕ್ಟರ್ ಏನನ್ನು ಪಾಯಿಂಟ್ ಮಾಡುತ್ತೆ? ಆ ಪಾರ್ಟಿಕಲ್ನ ಪೊಸಿಷನನ್ನು ಪಾಯಿಂಟ್ ಮಾಡುತ್ತಲ್ವಾ? ಹಾಗಾಗಿ ಈ ವೆಕ್ಟರ್ಗೆ ಹೆಸರು ಪೊಸಿಷನ್ ವೆಕ್ಟರ್ ಅಂತೇಳಿ. ಓಕೆ, ಬಿಕಾಸ್ ದಿಸ್ ವೆಕ್ಟರ್ ಇಂಡಿಕೇಟ್ಸ್ ಪೊಸಿಷನ್ ಆಫ್ ದ ಪಾರ್ಟಿಕಲ್, ದಟ್ಸ್ ವೈ ದಿಸ್ ವೆಕ್ಟರ್ ಇಸ್ ಕಾಲ್ಡ್ ಪೊಸಿಷನ್ ವೆಕ್ಟರ್. ಇದು ಇನಿಷಿಯಲ್ ಪೊಸಿಷನ್ ಆಗಿರೋದ್ರಿಂದ ನಾನು RI ವೆಕ್ಟರ್ ಅಂತ ಬರಿತೀನಿ. ಇನಿಷಿಯಲ್ ಪೊಸಿಷನ್ ವೆಕ್ಟರ್. ಒಂದಷ್ಟೊತ್ತಾದಮೇಲೆ ಪಾರ್ಟಿಕಲ್ ಇಲ್ಲೆಲ್ಲಿಗೋ ಬರುತ್ತೆ, ಆ ಇರುವೆ ಇಲ್ಲೆಲ್ಲೋ ಬರುತ್ತೆ ಅಂತ ಅಂದ್ಕೊಳ್ಳಿ. ಈಗ ವಾಪಸ್ ಪೊಸಿಷನ್ ಇಂಡಿಕೇಟ್ ಮಾಡಬೇಕು. ಅದಕ್ಕೆ ಏನು ಮಾಡಬೇಕು? ನಾನು ಇಲ್ಲಿಂದ ಇನ್ನೊಂದು ವೆಕ್ಟರ್ನ ಜಾಯಿನ್ ಮಾಡಿದೆ. ಇದು ಫೈನಲ್ ಪೊಸಿಷನ್ ವೆಕ್ಟರ್, RF ವೆಕ್ಟರ್. ಓಕೆ, ಫೈನ್. ಪೊಸಿಷನ್ ವೆಕ್ಟರ್ ನೋಡಿ ಯೂಶಲಿ ನಾವು ಸ್ಮಾಲ್ r ವೆಕ್ಟರಿಂದ ಯೂಸ್ ಮಾಡ್ತೀವಿ. ಈಗ ಡಿಸ್ಪ್ಲೇಸ್ಮೆಂಟ್ ಬೇಕಲ್ಲ, ಅದನ್ನು ನೋಡಿ ಹೇಗೆ ಮಾಡ್ತೀವಿ. ಡಿಸ್ಪ್ಲೇಸ್ಮೆಂಟ್ ಭಾಳ ಸುಲಭ. ನೀವೇನು ಮಾಡಿ ಅಂತ ಹೇಳಿದ್ರೆ ಇಲ್ಲಿಂದ ಇಲ್ಲಿಗೆ ಒಂದು ವೆಕ್ಟರ್ನ ಜಾಯಿನ್ ಮಾಡಿ. ಇದು ಈ ವೆಕ್ಟರ್, ಇದು ಯಾವ ವೆಕ್ಟರ್ ಅಂತ ನಮಗೆ ಗೊತ್ತಿಲ್ಲ, ಇದು ಸಮ್ ಅನ್ನೋನ್ ವೆಕ್ಟರ್ ಅಲ್ಲ. ಅದನ್ನು ಹೆಂಗೆ ಕಂಡುಹಿಡಿಯೋದು ನೋಡಿ. ಈಗ ಇದು ಈ ವೆಕ್ಟರ್ ಫಾಲೋ ಮಾಡ್ತಾ ಇದೆ, ಬಟ್ ಇದು ಅಪೋಸಿಟ್ ಬರ್ತಾ ಇದೆ. ಈ ವೆಕ್ಟರ್ ಈ 2 ವೆಕ್ಟರ್ಗಳಿಗೆ ಅಪೋಸಿಟ್ ಬರ್ತಾ ಇದೆ. ಹಾಗಾಗಿ ಟ್ರಯಾಂಗಲ್ ಆಫ್ ವೆಕ್ಟರ್ ಅಡಿಷನನ್ನು ಯೂಸ್ ಮಾಡಿ. ಆಗೇನಾಗುತ್ತೆ? RI ವೆಕ್ಟರ್ ಪ್ಲಸ್ ದಿಸ್ ಅನ್ನೋನ್ ವೆಕ್ಟರ್ ಇಸ್ ಈಕ್ವಲ್ ಟು RF ವೆಕ್ಟರ್. ಕರೆಕ್ಟಾ? ಕರೆಕ್ಟ್ ಅಲ್ಲ? ಹಾಗಾದರೆ ಈ ಅನ್ನೋನ್ ವೆಕ್ಟರ್ ಇಸ್ ಈಕ್ವಲ್ ಟು ಏನಾಗುತ್ತೆ ನೋಡಿ, ದಿಸ್ ಇಸ್ ಈಕ್ವಲ್ ಟು RF ವೆಕ್ಟರ್ ಮೈನಸ್ RI ವೆಕ್ಟರ್ ಆಯಿತು. ಕರೆಕ್ಟ್? ಇದು ಯಾವ ಥರ ಇದೆ? ಫೈನಲ್ ಪೊಸಿಷನ್ ಮೈನಸ್ ಇನಿಷಿಯಲ್ ಪೊಸಿಷನ್. ಫೈನಲ್ ಪೊಸಿಷನ್ ಮೈನಸ್ ಇನಿಷಿಯಲ್ ಪೊಸಿಷನ್ ಅಂದ್ರೆ ನಾವು ಡಿಸ್ಪ್ಲೇಸ್ಮೆಂಟ್ ಅಂತ ಕರಿತಿದ್ವಿ. ಇಲ್ಲಿ ಫೈನಲ್ ಪೊಸಿಷನ್ ವೆಕ್ಟರ್ ಮೈನಸ್ ಇನಿಷಿಯಲ್ ಪೊಸಿಷನ್ ವೆಕ್ಟರ್ ಇದೆ. ಹಾಗಾಗಿ ಇದನ್ನು ಏನಂತ ಕರೆಯೋಣ? ಇದನ್ನು ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ ಅಂತ ಕರೆಯೋಣ. ಸೊ ಲೆಟ್ ದಿಸ್ ಅನ್ನೋನ್ ವೆಕ್ಟರ್ ಬಿ ಡೆಲ್ಟಾ R, ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್. Okay, so how to draw displacement vector? Draw a vector from tip of initial position vector to tip of final position vector. ಇಲ್ಲಿಂದ ಇಲ್ಲಿಗೆ ಬರುವಂಥ ವೆಕ್ಟರ್ನ ನಾವು ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಎಲ್ಲಾದರೂ ಹೋಗಿರ್ಬೋದು. ಈಗ ಪಾರ್ಟಿಕಲ್ ಇಲ್ಲಿ ಹೋದರೆ ಈ ವೆಕ್ಟರ್ ಹೀಗೆ ಬರುತ್ತೆ, ಅಲ್ಲಿಂದ ಅಲ್ಲಿಗೆ ಡ್ರಾ ಮಾಡಬೇಕು. ಓಕೆ, ರೈಟ್. ಈಗ 2 ಡೈಮೆನ್ಷನಲ್ಲಿ ನಾನು ನಿಮಗೆ ಆಗಲೇ ಹೇಳಿದಾಗೆ ಈ ಪಾಯಿಂಟ್ ಇಲ್ಲಿದೆ ಅಂದರೆ ಇದರ ಅರ್ಥ ಎಕ್ಸ್ ಆ್ಯಕ್ಸಿಸಿಂದ ಎಷ್ಟು ದೂರದಲ್ಲಿದೆ, ಹಾಗೆ ವೈ ಆ್ಯಕ್ಸಿಸಿಂದ ಎಷ್ಟು ದೂರದಲ್ಲಿದೆ ಅಂತೇಳಿ ಅರ್ಥ ಅಲ್ವಾ? ಸೊ
ರೆಸಲ್ಯೂಷನ್ ಆಫ್ ವೆಕ್ಟ್ರಲ್ಲಿ ನೀವು ಓದಿದ್ರಿ, ಯಾವುದೇ ವೆಕ್ಟರ್ ಆಗಿರಲಿ ಅದನ್ನು ಹೇಗೆ ಬರೀಬೋದು ನಾವು, ಯಾವುದೇ ವೆಕ್ಟರ್ ಎ ಇದ್ದರೆ ಅದನ್ನು ಎ ಎಕ್ಸ್ ಐ ಕ್ಯಾಪ್ ಪ್ಲಸ್ ಎ ವೈ ಜೆ ಕ್ಯಾಪ್ ಅಂತ ಬರೀತಿದ್ವಿ. ಎಕ್ಸ್ ಕಾಂಪೊನೆಂಟ್ ಆಫ್ ವೆಕ್ಟರ್ ಪ್ಲಸ್ ವೈ ಕಾಂಪೊನೆಂಟ್ ಆಫ್ ವೆಕ್ಟರ್ ಅಂತೇಳಿ. ಅದೇ ರೀತಿ ಪೊಸಿಷನ್ ವೆಕ್ಟರನ್ನು ಹೀಗೆ ಬರಿತೀವಿ 2 ಡೈಮೆನ್ಷನಲ್ಲಿ. 2 ಡೈಮೆನ್ಷನಲ್ ಪೊಸಿಷನ್ ವೆಕ್ಟರ್ ಇಸ್ ಗಿವನ್ ಬೈ ಆರ್ ವೆಕ್ಟರ್ ಇಸ್ ಈಕ್ವಲ್ ಟು ಎಕ್ಸ್ ಐ ಕ್ಯಾಪ್ ಪ್ಲಸ್ ವೈ ಜೆ ಕ್ಯಾಪ್ ಅಂತ ಬರಿತೀವಿ. ದಿಸ್ ಇಸ್ 2 ಡೈಮೆನ್ಷನಲ್ ಪೊಸಿಷನ್ ವೆಕ್ಟರ್. ಓಕೆ, ರೈಟ್. ಹಾಗಾದರೆ ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ ಏನಾಗುತ್ತೆ ನೋಡಿ. ಡಿಸ್ಪ್ಲೇಸ್ಮೆಂಟ್ ವೆಕ್ಟರು ಇಲ್ಲಿದೆಯಲ್ಲ ಅದನ್ನು ನೋಡಿ. ಡೆಲ್ಟಾ ಆರ್ ವೆಕ್ಟರ್ ಇಸ್ ಈಕ್ವಲ್ ಟು ಆರ್ ಎಫ್ ವೆಕ್ಟರ್ ಅಂದರೆ ನಾನು ಹಿಂಗೆ ಬರಿತೀನಿ, ಎಕ್ಸ್ ಎಫ್ ಐ ಕ್ಯಾಪ್ ಪ್ಲಸ್ ವೈ ಎಫ್ ಜೆ ಕ್ಯಾಪ್, ಇದು ಆರ್ ಎಫ್ ವೆಕ್ಟರ್, ಮೈನಸ್ ಆರ್ ಐ ವೆಕ್ಟರ್. ಆರ್ ಐ ವೆಕ್ಟರ್ ಅಂದರೆ ಎಕ್ಸ್ ಐ ಕ್ಯಾಪ್ ಪ್ಲಸ್ ವೈ ಐ ಜೆ ಕ್ಯಾಪ್, ಆರ್ ಐ ವೆಕ್ಟರ್. ಕರೆಕ್ಟಾ? ಈಗ ಇದರಲ್ಲಿ ಇದನ್ನು ಮೈನಸ್ ಮಾಡಿಬಿಡಿ, ಅವಾಗ ಏನಾಗುತ್ತೆ ನೋಡಿ, ಎಕ್ಸ್ ಎಫ್ ಮೈನಸ್ ಎಕ್ಸ್ ಐ ಇಂಟು ಐ ಕ್ಯಾಪ್ ಪ್ಲಸ್ ವೈ ಎಫ್ ಮೈನಸ್ ವೈ ಐ ಇಂಟು ಜೆ ಕ್ಯಾಪ್ ಆಯಿತು. ಕರೆಕ್ಟ್? ಇದೇನಿದು ಎಕ್ಸ್ ಎಫ್ ಮೈನಸ್ ಎಕ್ಸ್ ಐ ಹಂಗಂದ್ರೇನು? ಅದೇನದು ಫೈನಲ್ ಪೊಸಿಷನ್ ಅಲಾಂಗ್ ಎಕ್ಸ್ ಆಕ್ಸಿಸ್ ಮೈನಸ್ ಇನಿಷಿಯಲ್ ಪೊಸಿಷನ್ ಅಲಾಂಗ್ ಎಕ್ಸ್ ಆಕ್ಸಿಸ್ ಅಂತ. ಅಂದರೆ ದಿಸ್ ಇಸ್ ಆ್ಯಕ್ಚುಲಿ ಡಿಸ್ಪ್ಲೇಸ್ಮೆಂಟ್ ಆಫ್ ದ ಪಾರ್ಟಿಕಲ್ ಅಲಾಂಗ್ ಎಕ್ಸ್ ಆಕ್ಸಿಸ್. ಎಕ್ಸ್ ಆಕ್ಸಿಸ್ನಲ್ಲಿ ಆ ಪಾರ್ಟಿಕಲ್ ಎಷ್ಟು ಡಿಸ್ಪ್ಲೇಸ್ ಆಗಿದೆ ಅಂತ ಹೇಳುತ್ತೆ. ಇದೇನಿದು ವೈ ಎಫ್ ಮೈನಸ್ ವೈ ಐ, ಇದು ವೈ ಆಕ್ಸಿಸ್ನಲ್ಲಿ ಆ ಪಾರ್ಟಿಕಲ್ ಎಷ್ಟು ಡಿಸ್ಪ್ಲೇಸ್ಮೆಂಟ್ ಆಗಿದೆ ಅಂತ ಹೇಳುತ್ತೆ. ಸೊ ದೇರ್ಫೋರ್ this is displacement along x axis and this is displacement along y axis. So therefore displacement in 2 dimension is equal to displacement along x axis plus displacement along y axis ಅಂತ ಬರೀಬಹುದು. ಕರೆಕ್ಟ್ ನೋಡಿ, ಭಾಳ ಸುಲಭ. ಎಕ್ಸ್ ಆಕ್ಸಿಸ್ನಲ್ಲಿ ಎಷ್ಟು ಡಿಸ್ಪ್ಲೇಸ್ಮೆಂಟ್ ಆಗಿದೆ ಪ್ಲಸ್ ವೈ ಆಕ್ಸಿಸ್ನಲ್ಲಿ ಎಷ್ಟು, ಅದೆರಡನ್ನು ವೆಕ್ಟೋರಿಯಲಿ ಆ್ಯಡ್ ಮಾಡಿಬಿಟ್ರೆ ನಿಮಗೆ ಟೋಟಲ್ ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ ಸಿಗುತ್ತೆ. ಓಕೆನಾ? ರೈಟ್. ಈಗ ನೀವು ಆ್ಯಾವ್ರೇಜ್ ವೆಲಾಸಿಟಿನ ನೋಡಿದ್ರಿ, ಇನ್ನೆಲ್ಲ ನಾನು ಜನರಲೈಸ್ ಮಾಡ್ತೀನಿ. ಆ್ಯಾವ್ರೇಜ್ ವೆಲಾಸಿಟಿ 1 ಡೈಮೆನ್ಷನಲ್ಲಿ ಹೇಗೆ ಓದಿದ್ರಿ ನೀವು, ವಿ ಆ್ಯಾವ್ರೇಜ್ ಇಸ್ ಈಕ್ವಲ್ ಟು ಡೆಲ್ಟಾ ಎಕ್ಸ್ ಬೈ ಡೆಲ್ಟಾ ಟಿ ಅಂತ ಓದಿದ್ರಿ. ದಿಸ್ ಇಸ್ ಆ್ಯಾವ್ರೇಜ್ ವೆಲಾಸಿಟಿ ಇನ್ 1 ಡೈಮೆನ್ಷನ್. ಅದೇ 2 ಡೈಮೆನ್ಷನಲ್ಲಿ ಏನಾಗುತ್ತೆ, ಇದನ್ನು ವೆಕ್ಟರಿಂದ ರೀಪ್ಲೇಸ್ ಮಾಡಿ ವಿ ಆ್ಯಾವ್ರೇಜ್ ವೆಕ್ಟರ್ ಇಸ್ ಈಕ್ವಲ್ ಟು ಡೆಲ್ಟಾ ಆರ್ ವೆಕ್ಟರ್ ಬೈ ಡೆಲ್ಟಾ ಟಿ ಹಿಂಗಾಯ್ತು. ದಿಸ್ ಇಸ್ ಆ್ಯಾವ್ರೇಜ್ ವೆಲಾಸಿಟಿ ಇನ್ 2 ಡೈಮೆನ್ಷನ್. ಈಗ ಸಬ್ಸ್ಟಿಟ್ಯೂಟ್ ಮಾಡೋಣ. ಡೆಲ್ಟಾ ಆರ್ ಅಂದರೆ ಏನು? ಡೆಲ್ಟಾ ಎಕ್ಸ್ ಐ ಕ್ಯಾಪ್ ಪ್ಲಸ್ ಡೆಲ್ಟಾ ವೈ ಜೆ ಕ್ಯಾಪ್ ಅಲ್ಲ. ಅದನ್ನು ಇಲ್ಲಿ ಬರೆದು ಡೆಲ್ಟಾ ಟಿನ 2 ಕಡೆಯಿಂದ ಡಿವೈಡ್ ಮಾಡ್ತೀನಿ, ಅವಾಗ ನೋಡಿ ಹಿಂಗಾಗತ್ತೆ. ಡೆಲ್ಟಾ ಎಕ್ಸ್ ಡಿವೈಡೆಡ್ ಬೈ ಡೆಲ್ಟಾ ಟಿ ಇಂಟು ಐ ಕ್ಯಾಪ್ ಪ್ಲಸ್ ಡೆಲ್ಟಾ ವೈ ಬೈ ಡೆಲ್ಟಾ ಟಿ ಇಂಟು ಜೆ ಕ್ಯಾಪ್. ದಿಸ್ ಇಸ್ ವಿ ಆ್ಯಾವ್ರೇಜ್. ಓಕೆ, ಬಟ್ ಇದೇನಿದು ಡೆಲ್ಟಾ ಎಕ್ಸ್ ಬೈ ಡೆಲ್ಟಾ ಟಿ ಅಂದರೆ? ಡೆಲ್ಟಾ ಎಕ್ಸ್ ಬೈ ಡೆಲ್ಟಾ ಟಿ ಇಸ್ ನಥಿಂಗ್ ಬಟ್ ಆ್ಯಾವ್ರೇಜ್ ವೆಲಾಸಿಟಿ ಅಲಾಂಗ್ ಎಕ್ಸ್ ಆಕ್ಸಿಸ್. ಡೆಲ್ಟಾ ವೈ ಬೈ ಡೆಲ್ಟಾ ಟಿ ಅಂದರೆ ಏನು? ಆ್ಯಾವ್ರೇಜ್ ವೆಲಾಸಿಟಿ ಅಲಾಂಗ್ ವೈ ಆಕ್ಸಿಸ್ ಅಂತ ಆಯಿತು. ಸೊ ದೇರ್ಫೋರ್ ವಾಟ್ ಈಸ್ ಆ್ಯಾವ್ರೇಜ್ ವೆಲಾಸಿಟಿ ಇನ್ 2 ಡೈಮೆನ್ಷನ್? 2 ಡೈಮೆನ್ಷನಲ್ಲಿ ಆ್ಯಾವ್ರೇಜ್ ವೆಲಾಸಿಟಿ ಅಂದರೆ ಎಕ್ಸ್ ಆಕ್ಸಿಸ್ನಲ್ಲಿ ಅದರ ಆ್ಯಾವ್ರೇಜ್ ವೆಲಾಸಿಟಿ ಎಷ್ಟಿತ್ತು, ವೈ ಆಕ್ಸಿಸ್ನಲ್ಲಿ ಅದರ ಆ್ಯಾವ್ರೇಜ್ ವೆಲಾಸಿಟಿ ಎಷ್ಟಿತ್ತು ಅಂತ ಹೇಳ್ಬಿಟ್ಟು ಆ್ಯಡ್ ಮಾಡಿಬಿಟ್ರೆ ನಿಮಗೆ 2 ಡೈಮೆನ್ಷನಲ್ಲಿ ಆ್ಯಾವ್ರೇಜ್ ವೆಲಾಸಿಟಿ ಗೊತ್ತಾಗುತ್ತೆ. ಸೊ ದೇರ್ಫೋರ್ ನಾನು ಇದನ್ನು ಸಿಂಪಲಾಗಿ ಹೀಗೆ ಬರೀಬೋದು, ವಿ ಆ್ಯಾವ್ರೇಜ್ ಎಕ್ಸ್ ಆಕ್ಸಿಸ್ ಐ ಕ್ಯಾಪ್ ಪ್ಲಸ್ ವಿ ಆ್ಯಾವ್ರೇಜ್ ವೈ ಜೆ ಕ್ಯಾಪ್ ಹಿಂಗೆ ಬರೀಬೋದು. ಕರೆಕ್ಟ್? ರೈಟ್. ಈಗ ವೆರಿ ಇಂಪಾರ್ಟೆಂಟ್ ಥಿಂಗ್ ಇಸ್ ಈ ಡೆಲ್ಟಾ ಟಿನ ಕಡಿಮೆ 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 ಮಾಡ್ತಾ ಬನ್ನಿ. ಅಂದರೆ ಟೈಮ್ ತೊಗೊಂಡಿದೆಯಲ್ಲ, ಇಲ್ಲಿಂದ ಇಲ್ಲಿಗೆ ತೊಗೊಂಡಿರೋ ಟೈಮನ್ನು ನಾನು ಡೆಲ್ಟಾ ಟಿ ಅಂತ ಬರ್ತಿದ್ದೀನಿ. ಅದು 1 ಸೆಕೆಂಡೋ 2 ಸೆಕೆಂಡೋ ಆಗಿರ್ಬೋದು ಅಥವಾ ಜಾಸ್ತಿನೂ ಆಗಿರ್ಬೋದು. ಒಂದು ವೇಳೆ ಡೆಲ್ಟಾ ಟಿನ ಕಡಿಮೆ 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 ಮಾಡಿ ಬರ್ತೀರಾ ಅಂತ ಅಂದ್ಕೊಳ್ಳಿ. ಆಲ್ಮೋಸ್ಟ್ 0.00001 ಸೆಕೆಂಡ್ ಮಾಡ್ತೀರಾ ಅಂತ ಅಂದ್ಕೊಳ್ಳಿ. ಅಷ್ಟು ಕಡಿಮೆ ಟೈಮ್ ಇಂಟರ್ವಲ್ನಲ್ಲಿ ಆ ಪಾರ್ಟಿಕಲ್ ಎಲ್ಲಿ ಹೋಗಿರ್ಬೋದು?
ಇಷ್ಟು ದೂರ ಬರಲಿಕ್ಕಿಲ್ಲ, ಅದು ಇಲ್ಲೆಲ್ಲೋ ಇರ್ಬೋದಲ್ವ, ಇಲ್ಲೆಲ್ಲೋ ಇರ್ಬೋದು ಅವಾಗ. ಕರೆಕ್ಟ್. ಸೊ ನಾನು ನೋಡಿ ಏನು ಮಾಡ್ತೀನಿ ಈಗ, ಇದಿಷ್ಟು ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಇದು ಟ್ರಜೆಕ್ಟರಿ, ಇದು ಇನಿಷಿಯಲ್ ಪೊಸಿಷನ್ ವೆಕ್ಟರ್ ಆರ್ ಐ ವೆಕ್ಟರ್. ಈಗ ಡೆಲ್ಟಾ ಟಿ ಟೆಂಡ್ಸ್ ಟು 0, ಟೈಮ್ ಇಂಟರ್ವಲ್ ತುಂಬ ಕಡಿಮೆ ಆಯಿತು ಅಂತ ಅಂದ್ಕೊಳ್ಳಿ. ಆಗ ಫೈನಲ್ ಪೊಸಿಷನ್ ವೆಕ್ಟರ್ ಎಲ್ಲಿ ಬರ್ಬೋದು, ಆಲ್ಮೋಸ್ಟ್ ಇದರ ಮೇಲೆ ಬರುತ್ತೆ, ಇಷ್ಟೇ ಡಿಸ್ಟೆನ್ಸ್ ಹೋಗಿರ್ಬೋದು ಅದು ಫೈನಲ್ ಪೊಸಿಷನ್. ಕರೆಕ್ಟ್. ನಾನು ಅದು ಬಿಡಿಸ್ಲಿಲ್ಲ, ಆರ್ ಎಫ್ ವೆಕ್ಟರ್ ಬಿಡಿಸ್ಲಿಲ್ಲ, ಯಾಕೆ ಅದರ ಮೇಲೆ ಬಂದುಬಿಡುತ್ತೆ, ಅದು ತುಂಬ ಕಡಿಮೆ ಡಿಸ್ಟೆನ್ಸ್. ಈಗ ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ ಹೆಂಗೆ ಜಾಯಿನ್ ಮಾಡೋದು ಅಂತ ಹೇಳಿದೆ ನಾನು. ಇನಿಷಿಯಲ್ ಪೊಸಿಷನ್ ವೆಕ್ಟರ್ನ ಟಿಪ್ಪಿಂದ ಫೈನಲ್ ಪೊಸಿಷನ್ ವೆಕ್ಟರ್ಗೆ ವೆಕ್ಟರ್ ಜಾಯಿನ್ ಮಾಡಬೇಕಲ್ಲ. ಈಗ ನೋಡಿ ಎರಡು ಅಲ್ಲೇ ಇದೆ, ನೀವು ಜಾಯಿನ್ ಹೆಂಗೆ ಮಾಡ್ತೀರಾ, ಅಲ್ಲಿಂದ ಹಿಂಗೆ ಹಾಕಬೇಕು. ಯಾಕೆ ಉದ್ದ ಹಾಕಿದ್ದು, ಯಾಕೆ ನಾನು ಡೈರೆಕ್ಷನ್ ಅಲ್ಲ, ಅದು ಎಷ್ಟೊದ್ದಾದರೂ ಹಾಕ್ಕೊಳ್ಳಿ. ಸೊ ದೇರ್ಫೋರ್ ದಿಸ್ ಇಸ್ ಡೆಲ್ಟಾ ಆರ್ ವೆಕ್ಟರ್. ಓಕೆ, ಡೆಲ್ಟಾ ಆರ್ ಅಂತ ಬರೆಯಲ್ಲ ನಾನೀಗ, ಇದು ಡೆಲ್ಟಾ ಟಿ ಟೆಂಡ್ಸ್ ಟು 0 ಆಗಿರೋದ್ರಿಂದ ಇದು ಆಲ್ಮೋಸ್ಟ್ ಡೆಲ್ಟಾ ಆರ್ ಬರೆಯೋ ಬದಲು ಡಿ ಆರ್ ವೆಕ್ಟರ್ ಅಂತ ಬರಿತೀನಿ. ಓಕೆ, ದಿಸ್ ಇಸ್ ಡಿ ಆರ್ ವೆಕ್ಟರ್. ಈಗ ಡೆಲ್ಟಾ ಟಿ ಟೆಂಡ್ಸ್ ಟು 0, ಲಿಮಿಟ್ ಆಫ್ ಎವರೇಜ್ ವೆಲಾಸಿಟಿ ಆಸ್ ಡೆಲ್ಟಾ ಟಿ ಟೆಂಡ್ಸ್ ಟು 0, ಅದನ್ನೇನಂತ ಕರಿತಿದ್ದೀರಿ ನೀವು, ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಅಂತ ಕರಿತಿದ್ದೀರಿ. ನೆನಪು ಮಾಡ್ಕೊಳ್ಳಿ, ಒನ್ ಡೈಮೆನ್ಷನಲ್ಲಿ ಮೋಷನ್ ಇನ್ ಸ್ಟ್ರೈಟ್ ಲೈನಲ್ಲಿ ಹಿಂಗೆ ಬರೆದಿರಿ, ವಿ ಈಸ್ ಈಕ್ವಲ್ ಟು ಲಿಮಿಟ್ ಡೆಲ್ಟಾ ಟಿ ಟೆಂಡ್ಸ್ ಟು 0, ಡೆಲ್ಟಾ ಎಕ್ಸ್ ಬೈ ಡೆಲ್ಟಾ ಟಿ ಇದ್ದರೆ ಇದನ್ನು ನೀವು ಡಿ ಎಕ್ಸ್ ಬೈ ಡಿ ಟಿ ಅಂತ ಬರಿತೀರಿ. ಕರೆಕ್ಟ್ ಅಲ್ಲ? ಅದನ್ನೇ ನಾನು ಹಿಂಗೆ ಮಾಡಿದ್ದೀನಿ. ಡೆಲ್ಟಾ ಟಿ ಟೆಂಡ್ಸ್ ಟು 0 ಆದ ತಕ್ಷಣ ಈ ಡೆಲ್ಟಾ ಆರ್ ಬೈ ಡೆಲ್ಟಾ ಟಿ ಇದ್ದದ್ದು ಏನಾಗಬೇಕೀಗ, ಡಿ ಆರ್ ಬೈ ಡಿ ಟಿ ಆಗಬೇಕು. ಈ ಎವರೇಜ್ ವೆಲಾಸಿಟಿನ ನಾವು ಇನ್ಸ್ಟಂಟೇನಿಯಸ್ ವೆಲಾಸಿಟಿ ಅಂತ ಕರಿತೀವಿ ಅಲ್ವಾ. ಸೊ ಆ್ಯಸ್ ಡೆಲ್ಟಾ ಟಿ ಟೆಂಡ್ಸ್ ಟು 0, will get instantaneous velocity v vector is equal to dr vector by dt ಅಂತ ಹೀಗೆ ಬರುತ್ತೆ. ದಿಸ್ ಇಸ್ ಇನ್ಸ್ಟಂಟೇನಿಯಸ್ ವೆಲಾಸಿಟಿ. ಇದನ್ನು ಏನಂತ ಬರಿಬೋದು ನೋಡಿ, ಡೆಲ್ಟಾ ಎಕ್ಸ್ ಬೈ ಡೆಲ್ಟಾ ಟಿ ಇದ್ದದೀಗ ಡಿ ಎಕ್ಸ್ ಬೈ ಡಿ ಟಿ ಐ ಕ್ಯಾಪ್ ಆಯಿತು, ಅದು ಡಿ ವೈ ಬೈ ಡಿ ಟಿ ಜೆ ಕ್ಯಾಪ್ ಆಯಿತು. ಕರೆಕ್ಟಾ? ಅಥವಾ ಇನ್ನೂ ಕರೆಕ್ಟಾಗಿ ಬರೆಯೋದಾದರೆ ನಾನು ವಿ ವೆಕ್ಟರ್ ಇಸ್ ಈಕ್ವಲ್ ಟು, this is instantaneous velocity along x-axis plus this is vy, velocity along y-axis. Correct? So therefore velocity in 2 dimension is nothing but x component of velocity plus y component of velocity. ಅಂದರೆ ಎಕ್ಸ್ ಆಕ್ಸಿಸ್ನಲ್ಲಿ ಅದರ ವೆಲಾಸಿಟಿ ಎಷ್ಟಿದೆ, ವೈ ಆಕ್ಸಿಸ್ನಲ್ಲಿ ಅದರ ವೆಲಾಸಿಟಿ ಎಷ್ಟಿದೆ, ಅವೆರಡನ್ನು ನೀವು ಆ್ಯಡ್ ಮಾಡಿದ್ರೆ ಸಿಗುವಂಥದ್ದು 2 ಡೈಮೆನ್ಷನಲ್ ವೆಲಾಸಿಟಿ. ಇನ್ನೊಂದು ವಿಷಯ ಕರೆಕ್ಟ್ ನೆನ್ಪಿಟ್ಕೊಳ್ಳಿ ಇಲ್ಲಿ. ಈಗ ನಾನು ನೋಡಿ ಈ ಈಕ್ವೇಷನ್ ಬರ್ತಿದ್ದೀನಿ, ವಿ ವೆಕ್ಟರ್ ಇಸ್ ಈಕ್ವಲ್ ಟು ಡಿ ಆರ್ ವೆಕ್ಟರ್ ಬೈ ಡಿ ಟಿ ಅಂತ ಬರ್ದನ. ಇದು ಸ್ಕೇಲಾರ್, ಬಿಟ್ಬಿಡಿ. ವಿ ವೆಕ್ಟರ್ನ ಡೈರೆಕ್ಷನ್ ಮತ್ತು ಡಿ ಆರ್ ವೆಕ್ಟರ್ನ ಡೈರೆಕ್ಷನ್ ಒಂದೇ ಇರುತ್ತೆ, ಯಾಕಂದರೆ ಇದು ಸ್ಕೇಲಾರ್ ಅಲ್ಲ. ಇದು ಬಿಡಿ, ಇದು ಬಿಟ್ಟು ನೋಡಿ, ಇದು ಈಕ್ವಲ್ ವೆಕ್ಟರ್ ಆಗಲಿಲ್ವಾ. ಹಾಗಾಗಿ ವಿ ವೆಕ್ಟರ್ನ ಡೈರೆಕ್ಷನ್ ಮತ್ತು ಡಿ ಆರ್ ವೆಕ್ಟರ್ನ ಡೈರೆಕ್ಷನ್ ಸೇಮ್ ಆಗಿರುತ್ತೆ. ಹಾಗಾಗಿ ಇಲ್ಲಿ ಡಿ ಆರ್ ವೆಕ್ಟರ್ ಡೈರೆಕ್ಷನ್ ಇದಾಗಿರೋದ್ರಿಂದ ದಿಸ್ ಈಸ್ ಆಲ್ಸೋ ದ ಡೈರೆಕ್ಷನ್ ಆಫ್ ವಿ ವೆಕ್ಟರ್. ರೈಟ್? ಇನ್ಸ್ಟಂಟೇನಿಯಸ್ ವೆಲಾಸಿಟಿಯ ವೆಲಾಸಿಟಿ ವೆಕ್ಟರ್ನ ಡೈರೆಕ್ಷನ್ ತೋರಿಸುತ್ತೆ. ನೀವೇನು ಅರ್ಥ ಮಾಡ್ಕೊಳ್ಬೇಕು ಇದರಲ್ಲಿ, ನಿಮಗೊಂದು ಟ್ರಜೆಕ್ಟರಿ ಕೊಟ್ಟು ಆ ಟ್ರಜೆಕ್ಟರಿಗೆ ವೆಲಾಸಿಟಿ ಡೈರೆಕ್ಷನನ್ನು ಡ್ರಾ ಮಾಡಿ ಅಂದರೆ ನೀವೇನು ಮಾಡಬೇಕು, ಆ ಪಾಯಿಂಟಿಗೆ ಒಂದು ಟ್ಯಾಂಜೆಂಟ್ ಹಾಕಬೇಕು, ಮತ್ತು ಆ್ಯರೋ ಮಾರ್ಕ್ ಯಾವ ಕಡೆ ಹಾಕಬೇಕು, ಆ ಪಾರ್ಟಿಕಲ್ ಯಾವ ಡೈರೆಕ್ಷನಲ್ಲಿ ಮೂವ್ ಆಗ್ತಿತ್ತೋ ಆ ಡೈರೆಕ್ಷನಲ್ಲಿ ಆ್ಯರೋ ಮಾರ್ಕ್ ಹಾಕಿದ್ರೆ ನಿಮಗೇನು ಸಿಗುತ್ತೆ, ಇನ್ಸ್ಟಂಟೇನಿಯಸ್ ವೆಲಾಸಿಟಿಯ ಡೈರೆಕ್ಷನ್ ಸಿಗುತ್ತೆ. ಸೊ ಫಾರ್ ಎಕ್ಸಾಂಪಲ್, ಆ ಪಾರ್ಟಿಕಲ್ ಇಲ್ಲಿಗೆ ಬಂದಾಗ ನಾನು ನಿಮಗೆ ಕೇಳ್ತೀನಿ ಅದರ ಡೈರೆಕ್ಷನ್, ವೆಲಾಸಿಟಿ ಡೈರೆಕ್ಷನ್ ಯಾವುದು ಅಂತ. ಅವಾಗ ನೀವೇನು ಮಾಡಬೇಕು, ಈ ಪಾಯಿಂಟಲ್ಲಿ ಬೇಕಾಗಿರೋದು ವೆಲಾಸಿಟಿ, ಇಲ್ಲೊಂದು ಟ್ಯಾಂಜೆಂಟ್ ಹಾಕಿ ಆ್ಯರೋ ಮಾರ್ಕ್ ಹಾಕಬೇಕು, ಈಚೆ ಹಾಕಬೇಕು. ನಾನೀಗ ಪಾರ್ಟಿಕಲ್ ಈಚೆ ಹೋಗ್ತಿದೆ ಅಂತ ಹೇಳ್ತಿದ್ದೀನಿ, ಹಾಗಾಗಿ ಹೀಗೆ ದಿಸ್ ಇಸ್ ವೆಲಾಸಿಟಿ ವೆಕ್ಟರ್ ಎಟ್ ದಿಸ್ ಪಾಯಿಂಟ್. ಸಿಮಿಲರ್ಲಿ ಎಟ್ ದಿಸ್ ಪಾಯಿಂಟ್ ದಿಸ್ ಇಸ್ ವೆಲಾಸಿಟಿ ವೆಕ್ಟರ್.
ಲೈಕ್ ದಟ್. ಕರೆಕ್ಟ್ ನೆನ್ಪಿಟ್ಕೊಳ್ಳಿ, ಇದು ಭಾಳ ಇಂಪಾರ್ಟೆಂಟ್. ಇಫ್ ಯು ಆರ್ ಗಿವನ್ ದ ಟ್ರಾಜೆಕ್ಟರಿ ಕೊಟ್ಟಿದ್ರೆ ಬೇರೆ ಬೇರೆ ಪಾಯಿಂಟಲ್ಲಿ ವೆಲಾಸಿಟಿ ವೆಕ್ಟರ್ ಡೈರೆಕ್ಷನ್ನ ಹೇಗೆ ಹಾಕೋದು ಅಂತೇಳಿ. ಓಕೆ, ರೈಟ್. ಸಿಮಿಲರ್ಲಿ ದಿಸ್ ಇಸ್ ಅಬೌಟ್ ವೆಲಾಸಿಟಿ. ಅದೇ ರೀತಿ ಆಕ್ಸಿಲರೇಷನ್ ನೀವು ಬರೀಬೇಕಾದ್ರೆ ನಿಮಗೆ ಗೊತ್ತಿದೆ ಅಂದ್ಕೊಳ್ತೀನಿ. ಆಕ್ಸಿಲರೇಷನ್ ಇಸ್ ಈಕ್ವಲ್ ಟು ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ. ಸೊ ಇಲ್ಲೇನಾಗುತ್ತೆ, ಇದು ಡಿ ವಿ ವೆಕ್ಟರ್ ಬೈ ಡಿ ಟಿ ಆಗುತ್ತೆ. This is acceleration. So this can be written as dvx by dt I cap plus dvy by dt j cap. ಅಥವಾ ಇದನ್ನು ಹೀಗೆ ಬರೆಯುವುದು ax I cap plus ay j cap ಅಂತ ಬರೀಬಹುದು. This is acceleration. Right, this is acceleration. Just recall, in one dimension acceleration formula ಏನು dv by dt ಅಂತ ಬರ್ತಿದ್ರಿ ಒನ್ ಡೈಮೆನ್ಷನಲ್ಲಿ. ಇಲ್ಲಿ ಸೇಮ್ ಬರೆದಿದ್ದೀನಿ, ಬಟ್ ಒಂದು ಕಡೆ x ಇನ್ನೊಂದು ಕಡೆ y ಇದೆ. ಸೊ ಫೈನಲಿ ಆಕ್ಸಿಲರೇಷನ್ ವೆಕ್ಟರ್ a is equal to x ಕಾಂಪೊನೆಂಟ್ ಆಫ್ ಆಕ್ಸಿಲರೇಷನ್ ಪ್ಲಸ್ y ಕಾಂಪೊನೆಂಟ್ ಆಫ್ ಆಕ್ಸಿಲರೇಷನ್ ಅಂತ ಬರೆದಿದ್ದೀನಿ. ಸೊ ಟೂ ಡೈಮೆನ್ಷನಲ್ಲಿ ಯಾವುದೇ ವೆಕ್ಟರ್ ಇದ್ರೂ ನೀವು ಅದರ x ಕಾಂಪೊನೆಂಟ್ ಒಂದು ಕಡೆ, ಇನ್ನೊಂದು y ಕಾಂಪೊನೆಂಟ್ ಒಂದು ಕಡೆ ಹಾಗೆ ಇಟ್ಕೊಳ್ಬೋದು ಅಂತೇಳಿ ಇದೆಲ್ಲ ಹೇಳುತ್ತೆ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇಸ್ ದಿಸ್: ಹೌ ಟು ಫೈಂಡ್ ದ ಡೈರೆಕ್ಷನ್ ಆಫ್ ವೆಲಾಸಿಟಿ ಇಫ್ ಯು ಆರ್ ಗಿವನ್ ದ ಟ್ರಾಜೆಕ್ಟರಿ. ಓಕೆ, ರೈಟ್. ಇದರಲ್ಲೇನು ನಿಮಗೆ ಯಾವುದೇ ಕ್ವಶನ್ಗಳಾಗಿ ಬರೋಲ್ಲ, ಬಟ್ ನೀವು ಹೇಗೆ ಟೂ ಡೈಮೆನ್ಷನಲ್ಲಿ ವೆಕ್ಟರನ್ನು ಬರಿಬೋದು ಅಂತೇಳಿ ಗೊತ್ತಾಗುತ್ತೆ ಇದರಿಂದ. ಓಕೆ, ಈಗ ನಾವು ಕೈನಮ್ಯಾಟಿಕ್ ಈಕ್ವೇಷನ್ಸ್ ಇನ್ ಎ ಪ್ಲೇನ್, ಟೂ ಡೈಮೆನ್ಷನ್ನಲ್ಲಿ ಕೈನಮ್ಯಾಟಿಕ್ ಈಕ್ವೇಷನ್ಸ್ಗಳು ಹೇಗಿರುತ್ತೆ ಅದರಿಂದ ನಮಗೆ ಏನು ಗೊತ್ತಾಗುತ್ತೆ ಅಂತ ನೋಡೋಣ. ಈಗ ಮೋಷನ್ ಇನ್ ಎ ಪ್ಲೇನ್ ಮೋಷನ್ ಇನ್ ಎ ಸ್ಟ್ರೈಟ್ ಲೈನ್ ಚಾಪ್ಟ್ರಲ್ಲಿ ನೀವು ಕೈನಮ್ಯಾಟಿಕ್ ಈಕ್ವೇಷನ್ಸ್ಗಳನ್ನು ನೋಡಿದ್ರಿ. ಆ ಈಕ್ವೇಷನ್ಸ್ ಯಾವುದು ಅಂತ ರೀಕಾಲ್ ಮಾಡ್ಕೊಳ್ಳೋದಾದರೆ, ಸೊ ವಿ ಈಸ್ ಈಕ್ವಲ್ ಟು ವಿ ನಾಟ್ ಪ್ಲಸ್ ಎ ಟಿ, ಇದು ಫಸ್ಟ್ ಈಕ್ವೇಷನ್ ನೋಡಿದ್ರಿ. ಕರೆಕ್ಟ್, ಇಲ್ಲಿ ಇದು ಇನಿಷಿಯಲ್ ವೆಲಾಸಿಟಿ, ಇದು ಆಕ್ಸಲರೇಷನ್, ಇದು ಟೈಮ್. ಸೆಕೆಂಡ್ ಈಕ್ವೇಷನ್ ಎಕ್ಸ್ ಮೈನಸ್ ಎಕ್ಸ್ ನಾಟ್ ಅಥವಾ ವೈ ಮೈನಸ್ ವೈ ನಾಟ್ ಇಸ್ ಈಕ್ವಲ್ ಟು ವಿ ನಾಟ್ ಇಂಟು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್, ಸೆಕೆಂಡ್ ಈಕ್ವೇಷನ್. ಥರ್ಡ್ ಈಕ್ವೇಷನ್ ವಿ ಸ್ಕ್ವೇರ್ ಇಸ್ ಈಕ್ವಲ್ ಟು ವಿ ನಾಟ್ ಸ್ಕ್ವೇರ್ ಪ್ಲಸ್ 2a ಎಕ್ಸ್ ಮೈನಸ್ ಎಕ್ಸ್ ನಾಟ್. ಈ ಮೂರು ಈಕ್ವೇಷನ್ಸ್ಗಳನ್ನು ಸ್ಟಡಿ ಮಾಡಿದ್ರಿ ನೀವು. ನೆನ್ಪು ಮಾಡ್ಕೊಳ್ಳಿ, ಈ ಈಕ್ವೇಷನ್ಸ್ಗಳು ಯಾವಾಗ ಟ್ರೂ, ಯಾವಾಗ ವ್ಯಾಲಿಡ್ ಆಗುತ್ತೆ ಅಂದರೆ ಈ ಆಕ್ಸಲರೇಷನ್ನು ಕಾನ್ಸ್ಟೆಂಟ್ ಆಗಿರಬೇಕು, ಅದೊಂದು ನಂಬರ್ ಆಗಿರಬೇಕು. ಟೈಮ್ ಚೇಂಜ್ ಆದಾಗೆ ಆಕ್ಸಲರೇಷನ್ ಚೇಂಜ್ ಆಗಬಾರ್ದು. ರೈಟ್, ಇವುಗಳನ್ನು ಕೈನಮ್ಯಾಟಿಕ್ ಈಕ್ವೇಷನ್ಸ್ ಇನ್ ಒನ್ ಡೈಮೆನ್ಷನ್ ಫಾರ್ ಕಾನ್ಸ್ಟೆಂಟ್ ಆಕ್ಸಲರೇಷನ್ ಅಂತ ಕರಿತೀವಿ. ಸಪೋಸ್ ಇದು ಟೂ ಡೈಮೆನ್ಷನಲ್ಲಿ ಹೆಂಗೆ ಕಾಣುತ್ತೆ ಅಂತಂದರೆ ಭಾಳ ಸುಲಭ. ಟೂ ಡೈಮೆನ್ಷನ್ನಲ್ಲಿ ನೀವೇನು ಮಾಡಬೇಕು ಅಂದರೆ, ಇಲ್ಲಿ ಯಾವುದೆಲ್ಲ ವೆಕ್ಟರ್ಸ್ ಇದೆಯೋ ಅವುಗಳಿಗೆ ಸಬ್ಸ್ಕ್ರಿಪ್ಟ್ ಚೇಂಜ್ ಮಾಡ್ತಾ ಬನ್ನಿ. ವಿ ಇದ್ದಲ್ಲಿ ವಿ ಎಕ್ಸ್, ಎ ಇದ್ದಲ್ಲಿ ಎ ಎಕ್ಸ್ ಹಾಕ್ತಾ ಬನ್ನಿ. ಟೀಗೆ ಹಾಕಬೇಡಿ, ಯಾಕಂದರೆ ಟಿ ಸ್ಕೇಲಾರ್. ಸೊ ಕೈನಮ್ಯಾಟಿಕ್ ಈಕ್ವೇಷನ್ ಇನ್ ಟೂ ಡೈಮೆನ್ಷನ್ ಇಸ್, ನೋಡಿ ಹೀಗೆ ಬರೀತೀನಿ, ವಿ ಎಕ್ಸ್ ಇಸ್ ಈಕ್ವಲ್ ಟು ವಿ ನಾಟ್ ಎಕ್ಸ್ ಪ್ಲಸ್ ಎ ಎಕ್ಸ್ ಇಂಟು ಟಿ, ಇದು ಫಸ್ಟ್ ಈಕ್ವೇಷನ್. ಸೆಕೆಂಡ್ ಈಕ್ವೇಷನ್ ಎಕ್ಸ್ ಮೈನಸ್ ಎಕ್ಸ್ ನಾಟ್ ಇಸ್ ಈಕ್ವಲ್ ಟು ವಿ ನಾಟ್ ಎಕ್ಸ್ ಇಂಟು ಟಿ plus half ax t square, the second equation. Third equation v square is equal to v naught x square plus 2a x minus x naught. Right, ಇದು ಒಂದು ಸೆಟ್ ಆಫ್ ಈಕ್ವೇಷನ್, ಇದು ಈಕ್ವೇಷನ್ ನಂಬರ್ 1 ಅಂತ ಕರಿತೀನಿ. ಇನ್ನೊಂದು ಸೆಟ್, ಯಾಕಂದರೆ ಟೂ ಡೈಮೆನ್ಷನಲ್ಲಿ ಪಾರ್ಟಿಕಲ್ ಎಕ್ಸ್ ಆಕ್ಸಿಸಲ್ಲೂ ಹೋಗುತ್ತೆ, ವೈ ಆಕ್ಸಿಸಲ್ಲೂ ಹೋಗುತ್ತೆ, ಹಾಗಾಗಿ ಇದು ಒಂದು ಸೆಟ್. ಇನ್ನೊಂದು ಸೆಟ್ ಆಫ್ ಈಕ್ವೇಷನ್ ಏನು ಅಂತ ಹೇಳಿದ್ರೆ, ಈ ಎಕ್ಸನ್ನೆಲ್ಲ ತೆಗೆದು ವೈಯಿಂದ ರೀಪ್ಲೇಸ್ ಮಾಡಿಬಿಡಿ. ಎಲ್ಲೆಲ್ಲ ಎಕ್ಸ್ ಇದೆಯೋ ಅಲ್ಲೆಲ್ಲ ವೈನ ಸಬ್ಸ್ಟಿಟ್ಯೂಟ್ ಮಾಡಿ, ಆಗ ನಿಮಗೆ ಇನ್ನೊಂದು ಸೆಟ್ ಆಫ್ ಈಕ್ವೇಷನ್ ಸಿಗುತ್ತೆ. ಅದು ಯಾವುದೆಲ್ಲ ನೋಡಿ, ಫಸ್ಟ್ ಈಕ್ವೇಷನ್ ವಿ ವೈ ಇಸ್ ಈಕ್ವಲ್ ಟು ವಿ ನಾಟ್ ವೈ ಪ್ಲಸ್ ಎ ವೈ ಇಂಟು ಟಿ, ಇದು ಫಸ್ಟ್ ಈಕ್ವೇಷನ್. ಸೆಕೆಂಡ್ ಈಕ್ವೇಷನ್ ವೈ ಮೈನಸ್ ವೈ ನಾಟ್ ಇಸ್ ಈಕ್ವಲ್ ಟು ವಿ ನಾಟ್ ವೈ ಇಂಟು ಟಿ ಪ್ಲಸ್ ಹಾಫ್ ಎ ವೈ ಇಂಟು ಟಿ ಸ್ಕ್ವೇರ್, ಇದು ಸೆಕೆಂಡ್ ಈಕ್ವೇಷನ್. ಥರ್ಡ್ ಈಕ್ವೇಷನ್ ವಿ ಸ್ಕ್ವೇರ್ ಇಸ್ ಈಕ್ವಲ್ ಟು
ವಿ ನಾಟ್ ವೈ, ಸಾರಿ ಇಲ್ಲಿ ವಿ ಎಕ್ಸ್ ಬರಬೇಕು, ಇಲ್ಲಿ ವಿ ವೈ. ವಿ ವೈ ಸ್ಕ್ವೇರ್ ಇಸ್ ಇಕ್ವಲ್ ಟು ವಿ ನಾಟ್ ವೈ ಸ್ಕ್ವೇರ್ ಪ್ಲಸ್ 2a, ಸಾರಿ ಇಲ್ಲಿ ಎಕ್ಸ್, ಇಲ್ಲಿ ವೈ ಇಂಟು ವೈ ಮೈನಸ್ ವೈ ನಾಟ್, ರೈಟ್? ಇದು ಸೆಕೆಂಡ್ ಸೆಟ್ ಆಫ್ ಈಕ್ವೇಷನ್. ಓಕೆ, ಹಾಗಾದರೆ ಈ ಈಕ್ವೇಷನ್ ವೆಕ್ಟರ್ ಫಾರ್ಮಲ್ಲಿ ಬರೆಯೋದು ಹೇಗೆ ಅಂತ ಹೇಳಿದ್ರೆ ನೋಡಿ, ಫಸ್ಟ್ ಮಾತ್ರ ತೋರಿಸ್ತೀನಿ ನಾನು. ವಿ ವೆಕ್ಟರ್ ಇಸ್ ಈಕ್ವಲ್ ಟು ವಿ ನಾಟ್ ವೆಕ್ಟರ್ ಪ್ಲಸ್ ವೆಕ್ಟರ್ ಎ ಇಂಟು ಟಿ, ಹೀಗೆ ಬರೀಬೇಕು. ಈಗ ನಾನು ಇಲ್ಲಿ ಬರೆದಿರೋ ಈಕ್ವೇಷನ್ ಇದೆಯಲ್ಲ, ಯಾವುದು? ಈ ಈಕ್ವೇಷನ್ ಮತ್ತು ಈ ಈಕ್ವೇಷನ್, ಇದು ಎರಡೂ ಇದರಲ್ಲಿದೆ. ಈ ಎರಡೂ ಈಕ್ವೇಷನ್ನು ಇದರಲ್ಲಿದೆ. ನಾನೇನು ಮಾಡಿದ್ದೀನಿ ಅಂದರೆ, ಆ್ಯಕ್ಚುಲಿ ವಿ ವೆಕ್ಟರ್ನೇ ಅಂತ ಬರೀಬೇಕು ನಾನು. ವಿ ವೈ ನೋಡಿ ಹೇಗೆ ಬರಿತೀನಿ, ವಿ ವೈ ಸಾರಿ ವಿ ಎಕ್ಸ್ ಐ ಕ್ಯಾಪ್ ಪ್ಲಸ್ ವಿ ವೈ ಜೆ ಕ್ಯಾಪ್ ಅಂತ ಬರಿಬಹುದು. ಅದೇ ರೀತಿ ವಿ ನಾಟ್ ವೆಕ್ಟರ್ನೇ ಅಂತ ಬರಿಬೋದು, ವಿ ನಾಟ್ ಎಕ್ಸ್ ಐ ಕ್ಯಾಪ್ ಪ್ಲಸ್ ವಿ ನಾಟ್ ವೈ ಜೆ ಕ್ಯಾಪ್ ಅಂತ ಬರಿಬೋದು. ಪ್ಲಸ್ ಎ ವೆಕ್ಟರ್ನ ಎ ಎಕ್ಸ್ ಐ ಕ್ಯಾಪ್ ಪ್ಲಸ್ ಎ ವೈ ಜೆ ಕ್ಯಾಪ್ ಇಂಟು ಟಿ ಅಂತ ಬರಿಬೋದು. ಕರೆಕ್ಟಾ? ಈಗ ನೀವು ಬರೀ ಐ ಕ್ಯಾಪ್ ಕೋಎಫಿಷಿಯೆಂಟ್ಗಳನ್ನು ಕರೆಕ್ಟ್ ಮಾಡಿ ಏನಾಗುತ್ತೆ, ಐ ಕ್ಯಾಪ್ ಕೋಎಫಿಷಿಯೆಂಟ್ ಇಲ್ಲೇನು ವಿ ಎಕ್ಸ್, ಇಲ್ಲಿ ವಿ ನಾಟ್ ಎಕ್ಸ್ ಪ್ಲಸ್ ಎ ಎಕ್ಸ್ ಇಂಟು ಟಿ. ಸೊ ಐ ಕ್ಯಾಪ್ ಕೋಎಫಿಷಿಯೆಂಟ್ ಒಂದು ಕಡೆ ತೆಗೆದ್ರೆ ನಿಮಗೆ ಈ ಈಕ್ವೇಷನ್ ಬರುತ್ತೆ. ಜೆ ಕ್ಯಾಪ್ ಕೋಎಫಿಷಿಯೆಂಟ್ ತೆಗೆದ್ರೆ ಇದು ಬರುತ್ತೆ. ಕರೆಕ್ಟ್? ಸೊ ದೇರ್ಫೋರ್ ಈ ಎರಡು ಈಕ್ವೇಷನ್ ಈ ಒಂದೇ ಈಕ್ವೇಷನಲ್ಲಿ ಇದೆ. ಓಕೆನಾ? ಸೊ ನಿಮ್ಗೆ ಒನ್ ಡೈಮೆನ್ಷನಲ್ಲಿ 3 ಈಕ್ವೇಷನ್ಸ್ಗಳು ಬೇಕು ಸ್ಟಡಿ ಮಾಡಲಿಕ್ಕೆ. ಬಟ್ ಅದೇ 2 ಡೈಮೆನ್ಷನಲ್ಲೂ 3 ಇದೆ, ಬಟ್ ಅದನ್ನು ಸ್ಪ್ಲಿಟ್ ಆಗಿ ನೋಡೋದಾದರೆ 6 ಈಕ್ವೇಷನ್ಸ್ಗಳಿದೆ. ಒಟ್ಟು 6 ಈಕ್ವೇಷನ್ಸ್ಗಳಿದೆ 2 ಡೈಮೆನ್ಷನಲ್ಲಿ. ಸೊ ಇದೇನು ಹೇಳುತ್ತೆ, ಅದೇ ಈಕ್ವೇಷನ್ನ ಈ ಥರ ಸ್ಪ್ಲಿಟ್ ಮಾಡಿ ಬರೆದಿರೋದ್ರಿಂದ ಇದು ಏನು ಹೇಳುತ್ತೆ ನಿಮಗೆ ಅಂತ ಹೇಳಿದ್ರೆ, ಇದು ನೋಡಿ, ಇದಿಷ್ಟು ಕೈನಮ್ಯಾಟಿಕ್ ಈಕ್ವೇಷನ್ ಅಲಾಂಗ್ ಎಕ್ಸ್ ಆ್ಯಕ್ಸಸ್, ಇದಿಷ್ಟು ಕೈನಮ್ಯಾಟಿಕ್ ಈಕ್ವೇಷನ್ ಅಲಾಂಗ್ ವೈ ಆ್ಯಕ್ಸಸ್. ಇವೆರಡನ್ನು ಕಂಬೈನ್ ಮಾಡಿದ್ರೆ ನಿಮಗೆ ಮೋಷನ್ನೇ 2 ಡೈಮೆನ್ಷನ್ ಸಿಗುತ್ತೆ. ಅಂದರೆ ಏನರ್ಥ, ಕರೆಕ್ಟ್ ಕೇಳ್ಕೊಳ್ಳಿ. 2 ಡೈಮೆನ್ಷನಲ್ ಮೋಷನ್, ಒಂದು ಪಾರ್ಟಿಕಲ್ ಹೀಗೆ ಹೋಗ್ತಿದೆ ಅಂತ ಅಂದ್ಕೊಂಡು 2 ಡೈಮೆನ್ಷನಲ್ಲಿ, ಅದನ್ನು ನೀವು ಸ್ಪ್ಲಿಟ್ ಮಾಡಿ ನೋಡ್ಬೋದು. ಅಂದರೆ ಪಾರ್ಟಿಕಲ್ ಎಕ್ಸ್ ಆ್ಯಕ್ಸಿಸಲ್ಲೂ ಹೋಗ್ತಾ ಇದೆ, ವೈ ಆ್ಯಕ್ಸಿಸಲ್ಲೂ ಹೋಗ್ತಾ ಇದೆ ಅಂತ ಅಂದ್ಕೊಳ್ಬೋದು. ರೈಟ್? ಸೊ ಎಕ್ಸ್ ಆ್ಯಕ್ಸಿಸಲ್ಲಿ ಹೋಗುವಾಗ ಈ ಈಕ್ವೇಷನ್ಸ್ ಯೂಸ್ ಮಾಡಿ ಅದರ ವೆಲಾಸಿಟಿ ಎಷ್ಟು, ಇಷ್ಟು ಟೈಮಲ್ಲಿ ಎಷ್ಟು ಡಿಸ್ಟೆನ್ಸ್ ಹೋಗಿದೆ ನೋಡ್ಬೋದು. ಈ ಈಕ್ವೇಷನ್ಸ್ ಯೂಸ್ ಮಾಡಿ ವೈ ಆ್ಯಕ್ಸಿಸ್ನಲ್ಲಿ ಅದರ ವೆಲಾಸಿಟಿ ಎಷ್ಟು ಡಿಸ್ಟೆನ್ಸ್ ಹೋಗಿದೆ ನೋಡ್ಕೊಳ್ಬೋದು. ಕರೆಕ್ಟಾ? ಆಮೇಲೆ ಕೊನೆಗೆ ನಿಜಕ್ಕೂ ಆ ಪಾರ್ಟಿಕಲ್ ಎಷ್ಟು ಡಿಸ್ಟೆನ್ಸ್ ಹೋಗಿದೆ ಅಂತ ನೋಡಬೇಕು ಅಂದರೆ ಎಕ್ಸ್ ಆ್ಯಕ್ಸಿಸಲ್ಲಿ ಎಷ್ಟು ಡಿಸ್ಟೆನ್ಸ್ ಹೋಗಿದೆ, ವೈ ಆ್ಯಕ್ಸಿಸಲ್ಲಿ ಎಷ್ಟು ಡಿಸ್ಟೆನ್ಸ್ ಹೋಗಿದೆ, ಅವೆರಡನ್ನು ಕಂಬೈನ್ ಮಾಡಿದ್ರೆ ನಿಮಗೆ ನಿಜಕ್ಕೂ ಆ ಪಾರ್ಟಿಕಲ್ ಎಷ್ಟು ಡಿಸ್ಟೆನ್ಸ್ ಹೋಗಿದೆ ಗೊತ್ತಾಗುತ್ತೆ. ಸೊ ದೇರ್ಫೋರ್ ಈ ಕಾನ್ಸೆಪ್ಟನ್ನು ಇಟ್ಕೊಂಡು ನಾವು ಏನು ಕನ್ಕ್ಲೂಡ್ ಮಾಡ್ಬೋದು ಅಂದರೆ, ಎ 2 ಡೈಮೆನ್ಷನಲ್ ಮೋಷನ್ ಕ್ಯಾನ್ ಬಿ ಕನ್ಸಿಡರ್ಡ್ ಆ್ಯಸ್ 2 1 ಡೈಮೆನ್ಷನಲ್ ಇಂಡಿಪೆಂಡೆಂಟ್ ಮೋಷನ್ಸ್ ಇನ್ ಎ ಸ್ಟ್ರೈಟ್ ಲೈನ್. ಓಕೆ, ಇನ್ನೊಂದ್ಸಲ ಹೇಳ್ತೀನಿ. ಎ 2 ಡೈಮೆನ್ಷನಲ್ ಮೋಷನ್, 2 ಡೈಮೆನ್ಷನಲ್ಲಿ ಒಂದು ಮೋಷನ್ ಇದ್ದರೆ ಅದನ್ನು 2 ಬೇರೆ ಬೇರೆ 2 ಸೈಮಲ್ಟೇನಿಯಸ್ 1 ಡೈಮೆನ್ಷನಲ್ ಇಂಡಿಪೆಂಡೆಂಟ್ ಮೋಷನ್ಸ್ ಅಂತ ಅಂದ್ಕೊಳ್ಬೋದು. ಅಂದರೆ ಒಂದು ಆಬ್ಜೆಕ್ಟ್ ಹೀಗೆ ಹೋಗ್ತಾ ಇದ್ದರೆ ನೀವು ಅದನ್ನು ಆಬ್ಜೆಕ್ಟನ್ನು ಬಿಟ್ಬಿಡಿ, ಅದನ್ನು ಏನಂತ ಅಂದ್ಕೊಳ್ಬೋದು, ಎಕ್ಸ್ ಆ್ಯಕ್ಸಿಸಲ್ಲಿ ಒಂದು ಆಬ್ಜೆಕ್ಟ್ ಹೋಗ್ತಿದೆ, ಅದೇ ರೀತಿ ವೈ ಆ್ಯಕ್ಸಿಸಲ್ಲಿ ಒಂದು ಆಬ್ಜೆಕ್ಟ್ ಹೋಗ್ತಿದೆ ಅಂತ ಅಂದ್ಕೊಳ್ಬೋದು. ಓಕೆನಾ? ಸೊ ಇದು ಭಾಳ ಇಂಪಾರ್ಟೆಂಟ್. ಸೊ ಇದನ್ನು ನೀವು NCERT ಟೆಕ್ಸ್ಟಲ್ಲಿ ನೋಡಿರ್ಬೋದು, ಬೋಲ್ಡ್ ಲೆಟರ್ಸಲ್ಲಿ ಕೊಟ್ಟಿರ್ತಾರೆ ಈ ಸ್ಟೇಟ್ಮೆಂಟ್ನ. ಮೋಷನ್ ಇನ್ 2 ಡೈಮೆನ್ಷನ್ ಕ್ಯಾನ್ ಬಿ ರಿಗಾರ್ಡೆಡ್ ಆಸ್ 2 separate simultaneous 1 dimensional motion along x and y axis ಅಂತೇಳಿ. ಓಕೆನಾ? ಸೊ ಇದು ಬಹಳ ಇಂಪಾರ್ಟೆಂಟ್ ಟೂಲ್, ತುಂಬ ಇಂಪಾರ್ಟೆಂಟ್ ಟೂಲ್ ಇದು. ಇದು ನಿಮಗೆ ನೆಕ್ಸ್ಟ್ ಬರ್ತಾ ಗೊತ್ತಾಗುತ್ತೆ. ಸೊ 2 ಡೈಮೆನ್ಷನಲ್ ಮೋಷನ್ ಇದ್ದ ತಕ್ಷಣ ನೀವು ತಲೆಗೆ ತೊಗೊಳ್ಬೇಕು, ಓಕೆ ನಾನು ಇದನ್ನು ಎಕ್ಸ್ ಆ್ಯಕ್ಸಿಸ್ನಲ್ಲಿ ಒಂದು ಮೋಷನ್ ಇದೆ, ವೈ ಆ್ಯಕ್ಸಿಸಲ್ಲಿ ಒಂದು ಮೋಷನ್ ಇದೆ ಅಂತ ಅಂದ್ಕೊಂಡು ನೋಡ್ತೀನಿ ಏನಾಗುತ್ತೆ ಅಂತೇಳಿ ನೀವು ಥಿಂಕ್ ಮಾಡಲಿಕ್ಕೆ ಬರಬೇಕು ನಿಮಗೆ. ಓಕೆ, ರೈಟ್. ಸೊ ರಿಮೆಂಬರ್ ದೀಸ್ ಈಕ್ವೇಷನ್ಸ್, ಇದನ್ನು ನೆನ್ಪಿಟ್ಕೊಳ್ಳೋದು ಭಾಳ ಸುಲಭ. ಇದು ನೆನ್ಪಿಟ್ಕೊಂಡ್ರೆ ಆಯಿತು, ಎಕ್ಸ್ ಮತ್ತು ವೈ ಸಬ್ಸ್ಕ್ರಿಪ್ಟ್ಗಳನ್ನು ಹಾಕ್ಕೊಂಡ್ರೆ ಆಯಿತು. ಓಕೆ ಓಕೆ let us solve one problem based on motion in a plane
Kinematic equations in a motional plane. Question ನೋಡಿ ಹೀಗಿದೆ, a particle starts from origin at t is equal to 0 with a velocity of 5 I cap meter per second and moves in xy plane with a constant acceleration of 3 I cap plus 2 j cap meter per second square. Question is, what is y coordinate of the particle when x coordinate is 84 meter? What is the speed of the particle at this instant? Okay. ಇಲ್ಲಿ ಒಂದು ಪಾರ್ಟಿಕಲ್ ನೋಡಿ ಆರಿಜಿನಿಂದ ಮೂವ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಅಂದರೆ ಅದರ ಇದು ಎಕ್ಸ್ ಇದು ವೈ ಅಂತ ಹೇಳಿದ್ರೆ ಇನಿಷಿಯಲಿ ಇಲ್ಲಿತ್ತು ಪಾರ್ಟಿಕಲ್ ಟಿ ಈಕ್ವಲ್ ಟು 0 ಇದ್ದಾಗ. ಅಂದರೆ ಏನರ್ಥ, ಅದರ ಇನಿಷಿಯಲ್ ಪೊಸಿಷನ್ ಎಕ್ಸ್ ನಾಟ್ ಮತ್ತು ವೈ ನಾಟ್ ಎರಡು ಕೂಡ 0. ಓಕೆನಾ. ವಿತ್ ಎ ವೆಲಾಸಿಟಿ ಆಫ್ 5 I cap ಮೀಟರ್ ಪರ್ ಸೆಕೆಂಡ್. ಅದರ ಇನಿಷಿಯಲ್ ವೆಲಾಸಿಟಿ ಇಷ್ಟು 5 I cap. ಅಂದರೆ ವಿ ನಾಟ್ ವೆಕ್ಟರ್ ಕೊಟ್ಟಿದ್ದಾರೆ, ಅದೆಷ್ಟು 5 I cap ಮೀಟರ್ ಪರ್ ಸೆಕೆಂಡ್ ಅಂಥೇಳಿ. ಇದನ್ನು ನೀವು ಇದರೊಟ್ಟಿಗೆ ಕಂಪೇರ್ ಮಾಡಿ, ವಿ ನಾಟ್ ಎಕ್ಸ್ ಐ ಕ್ಯಾಪ್ ಪ್ಲಸ್ ವಿ ನಾಟ್ ವೈ ಜೆ ಕ್ಯಾಪ್ ಹೀಗೆ. ಈಗ ಐ ಕ್ಯಾಪ್ ಪಕ್ಕ ಇರೋದು ವಿ ನಾಟ್ ಎಕ್ಸ್, ಐ ಕ್ಯಾಪ್ ಪಕ್ಕ ಇದೆ 5, ಹಾಗಾಗಿ ವಿ ನಾಟ್ ಎಕ್ಸ್ ಎಷ್ಟು 5 ಮೀಟರ್ ಪರ್ ಸೆಕೆಂಡ್. ಜೆ ಕ್ಯಾಪ್ ಪಕ್ಕ ಇರೋದು ವಿ ನಾಟ್ ವೈ, ಇಲ್ಲಿ ಜೆ ಕ್ಯಾಪ್ ಇಲ್ಲ, ಹಾಗಾಗಿ ವಿ ನಾಟ್ ವೈ ಎಷ್ಟು 0. ಸೊ ಅಂದರೆ ಪಾರ್ಟಿಕಲ್ ಸ್ಟಾರ್ಟಿಂಗ್ ಹೆಂಗೆ ಹೋಗ್ತಾ ಇತ್ತು, ಹಿಂಗೆ ಹೋಗ್ತಾ ಇತ್ತು ವಿ ನಾಟ್ ವೆಕ್ಟರ್. ಈಗ ಆ ಪಾರ್ಟಿಕಲ್ ಆಕ್ಸಿಲರೇಟ್ ಆಗೋಕ್ಕೆ ಶುರು ಆಗುತ್ತೆ. ಯಾವ ಡೈರೆಕ್ಷನಲ್ಲಿ ಎಷ್ಟು ಆಕ್ಸಿಲರೇಷನ್ ಅದು 3 I cap ಪ್ಲಸ್ 2 j cap. ಅಂದರೆ ಪಾರ್ಟಿಕಲ್ಲು ಹೀಗೆಲ್ಲೋ ಆಕ್ಸಿಲರೇಟ್ ಆಗೋಕ್ಕೆ ಶುರು ಆಗುತ್ತೆ. ಅಂದರೆ ಯಾರೋ ಈ ಡೈರೆಕ್ಷನಲ್ಲಿ ಅದಕ್ಕೆ ಫೋರ್ಸ್ ಅಪ್ಲೈ ಮಾಡ್ತಾರೆ. ಆಗ ಪಾರ್ಟಿಕಲ್ ಏನಾಗಬೇಕು, ಹೀಗೆ ಹೋಗ್ತಾ ಇದ್ದದ್ದು ಬರ್ತಾ 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 ಅದು ಹೀಗೆ ಹೋಗಲಿಕ್ಕೆ ಶುರು ಮಾಡಬೇಕು. ಇದು ಟ್ರಾಜೆಕ್ಟ್ರಿ, ಹಿಂಗೆಂಗೋ ಬರುತ್ತದ್ರ ಅದು. ಕರೆಕ್ಟಾ? ಹೀಗಿದ್ದಾಗ ಅವರೇನು ಕೇಳಿದ್ದಾರೆ, ಎಕ್ಸ್ ಕೋಆರ್ಡಿನೇಟ್ ಅಂದರೆ ಇಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು 84 ಆದಾಗ, ಎಕ್ಸ್ ಆ್ಯಕ್ಸಿಸಲ್ಲಿ 84 ಮೀಟ್ರಷ್ಟು ದೂರದಲ್ಲಿದ್ದಾಗ ವೈ ಆ್ಯಕ್ಸಿಸಿಂದ ನೋಡೋದಾದರೆ ಎಷ್ಟು ದೂರದಲ್ಲಿತ್ತು ಅದು ಅಂತ ಕೇಳಿದ್ದಾರೆ. ಸರಿನಾ? ಎಕ್ಸ್ ಆ್ಯಕ್ಸಿಸಲ್ಲಿ 84 ಮೀಟ್ರಷ್ಟು ದೂರದಲ್ಲಿದ್ದಾಗ ಪಾರ್ಟಿಕಲ್ ವೈ ಆ್ಯಕ್ಸಿಸ್ನಲ್ಲಿ ಎಷ್ಟು ದೂರದಲ್ಲಿದೆ ಅಂತ ಕೇಳಿದ್ದಾರೆ. ಎರಡನೇದು, ಇಲ್ಲಿದ್ದಾಗ ಅದರ ಸ್ಪೀಡ್ ಎಷ್ಟು ಅಂತ ಕೇಳಿದ್ದಾರೆ. ಓಕೆನಾ. ಈಗ ಅದಕ್ಕೆ ಆಕ್ಸಲರೇಷನ್ ನೋಡ್ಕೊಳ್ಳಿ. ಆಕ್ಸಲರೇಷನ್ ಎಷ್ಟು ಕೊಟ್ಟಿದ್ದಾರೆ, 3 I cap ಪ್ಲಸ್ 2 j cap. ಇದನ್ನು ಎ ಎಕ್ಸ್ ಐ ಕ್ಯಾಪ್ ಪ್ಲಸ್ ಎ ವೈ ಜೆ ಕ್ಯಾಪ್ ಒಟ್ಟಿಗೆ ಕಂಪೇರ್ ಮಾಡಿ. ಐ ಕ್ಯಾಪ್ ಪಕ್ಕ ಇರೋದು ಎ ಎಕ್ಸ್, ಐ ಕ್ಯಾಪ್ ಪಕ್ಕ 3 ಇದೆ, ಹಾಗಾಗಿ ಎ ಎಕ್ಸ್ ಇಸ್ ಈಕ್ವಲ್ ಟು 3. ಅದೇ ಎ ವೈ ಎಷ್ಟು, ಎ ವೈ ಇಸ್ ಈಕ್ವಲ್ ಟು ಜೆ ಕ್ಯಾಪ್ ಪಕ್ಕ ಇರೋದು ಎ ವೈ, ಜೆ ಕ್ಯಾಪ್ ಪಕ್ಕ 2 ಇದೆ. ಸೊ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಕರೆಕ್ಟಾ? ಈಗ ನನಗೆ ವೈ ಬೇಕು, ಎಕ್ಸ್ ಎಷ್ಟಿದ್ದಾಗ ವೈ ಎಷ್ಟು ಅಂತ. ಸೊ ವೈ ಕಂಡುಹಿಡಿಯಲಿಕ್ಕೆ ನಾನು ಈ ಈಕ್ವೇಷನ್ಸ್ ಯೂಸ್ ಮಾಡ್ತೀನಿ ನೋಡಿ. ವೈ ಮೈನಸ್ ವೈ ನಾಟ್ ಇಸ್ ಈಕ್ವಲ್ ಟು ವಿ ನಾಟ್ ವೈ ಇಂಟು ಟಿ ಪ್ಲಸ್ ಹಾಫ್ ಎ ವೈ ಟಿ ಸ್ಕ್ವೇರ್. ಇದನ್ನೇ ಯೂಸ್ ಮಾಡಬೇಕು, ಯಾಕಂದರೆ ವಿ ನಾಟ್ ವೈ ನಂಗೆ ಗೊತ್ತಿದೆ, ಎ ವೈ ಕೂಡ ಗೊತ್ತಿದೆ, ಇದು ಯೂಸ್ ಮಾಡ್ಬೋದು, ಆದರೆ ಟಿ ಗೊತ್ತಿಲ್ಲ. ಕರೆಕ್ಟ್ ಅಲ್ಲ? ಅದಕ್ಕೆ ನಾನೇನು ಮಾಡ್ತೀನಿ, ಫಸ್ಟು ಇದೇ ಈಕ್ವೇಷನ್ ಎಕ್ಸ್ ಆ್ಯಕ್ಸಿಸ್ನಲ್ಲಿ ಏನಾಗುತ್ತೆ ನೋಡೋಣ. ಅಲ್ಲ, ಎಕ್ಸ್ ಈಕ್ವೇಷನ್ ಏನಾಗುತ್ತೆ, ಎಕ್ಸ್ ಮೈನಸ್ ಎಕ್ಸ್ ನಾಟ್ ಇಸ್ ಈಕ್ವಲ್ ಟು ವಿ ನಾಟ್ ಎಕ್ಸ್ ಇಂಟು ಟಿ ಪ್ಲಸ್ ಹಾಫ್ ಎ ಎಕ್ಸ್ ಟಿ ಸ್ಕ್ವೇರ್. ಇದನ್ನು ಯೂಸ್ ಮಾಡ್ಕೊಳ್ತೀನಿ. ಓಕೆನಾ. ಇಲ್ಲಿ ಎಕ್ಸ್ ಅಂದರೆ ಎಷ್ಟು, ಫೈನಲ್ ವ್ಯಾಲ್ಯೂ ಆಫ್ ಎಕ್ಸ್ 84, ಇನಿಷಿಯಲ್ ವ್ಯಾಲ್ಯೂ ಆಫ್ ಎಕ್ಸ್ ಅಂದರೆ ಎಕ್ಸ್ ನಾಟ್ 0 ಬರೆಯಲ್ಲ. ವಿ ನಾಟ್ ಎಕ್ಸ್ ಎಷ್ಟಿದೆ 5 ಇಂಟು ಟಿ ಗೊತ್ತಿಲ್ಲ, ಪ್ಲಸ್ ಎ ಎಕ್ಸ್ ಎಷ್ಟಿದೆ ನೋಡಿ 3 ಇದೆ, 3 ಡಿವೈಡೆಡ್ ಬೈ 2, 3/2 ಇಂಟು ಟಿ ಸ್ಕ್ವೇರ್ ಇಷ್ಟಾಗುತ್ತೆ. ಕರೆಕ್ಟ್? ಸೊ ಇದನ್ನು ನೀವು ಸಿಂಪ್ಲಿಫೈ ಮಾಡಬೇಕು ಈ ಈಕ್ವೇಷನ್. ಅಥವಾ ನೀವು ಇದನ್ನು 2 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಥ್ರೋಟ್ ಏನಾಗುತ್ತೆ ನೋಡಿ, 3t ಸ್ಕ್ವೇರ್ ಪ್ಲಸ್ 10t 84 ಇಂಟು 2. 84 ಇಂಟು 2 ಅಂದರೆ
168 ಆಯಿತು, ಅದನ್ನು ಈಚೆ ತರ್ತೀನಿ, -168 ಇಸ್ ಈಕ್ವಲ್ ಟು 0, ರೈಟ್. ಸೊ ಇದು ಕ್ವಾಡ್ರಾಟಿಕ್ ಈಕ್ವೇಷನ್. ಇದನ್ನು ಸಿಂಪ್ಲಿಫೈ ಮಾಡಿದರೆ ಟಿ ವ್ಯಾಲ್ಯೂ ಸಿಗುತ್ತೆ. ಎಷ್ಟು? 1 ಟೈಮ್ ಸಿಗ್ಬೋದು, ಸೆಕೆಂಡ್ಸ್, ಈ ಈಕ್ವೇಷನ್ನ ಸಿಂಪ್ಲಿಫೈ ಮಾಡಿದ್ರೆ. ಓಕೆ, ಈಗ ಟಿ ವ್ಯಾಲ್ಯೂ ಸಿಕ್ಕಿದ್ಮೇಲೆ ನೀವು ವೈ ಈಕ್ವೇಷನಿಗೆ ಸಬ್ಸ್ಟಿಟ್ಯೂಟ್ ಮಾಡಿ. y minus y0 is equal to v0 y into t plus half ay into t square. ಈ ಈಕ್ವೇಷನಿಗೆ ಸಬ್ಸ್ಟಿಟ್ಯೂಟ್ ಮಾಡಬೇಕು ಇಲ್ಲಿ ಸಿಕ್ಕುವಂಥ ಟಿ ವ್ಯಾಲ್ಯೂನ. ಸೊ ಇಲ್ಲಿ ನೋಡಿ ಏನಾಗುತ್ತೆ, y ಮೈನಸ್ y0 0 ಬಿಟ್ಟು ಅದನ್ನು v0 y ಎಷ್ಟಿದೆ 0, ಅದು ಬಿಟ್ಟಾಕಿ, ಪ್ಲಸ್ ಹಾಫ್ ಇಂಟು ay ಎಷ್ಟಿದೆ, ay 2 ಇದೆ, ಇಂಟು ಟಿ ಸ್ಕ್ವೇರ್. ಟಿ ಇಲ್ಲಿ ಬಂದಿರೋ ವ್ಯಾಲ್ಯೂನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು, ಸ್ಕ್ವೇರ್. ಇಲ್ಲಿ y ಸಿಗುತ್ತೆ ನಿಮಗೆ ಎಷ್ಟು ಮೀಟರ್ ಅಂತ ಸಿಗುತ್ತೆ. ಓಕೆ, ಸೆ ಫಾರ್ ಎಕ್ಸಾಂಪಲ್ ನಾ ವ್ಯಾಲ್ಯೂ ಆಫ್ ಟಿ ಎಷ್ಟು ಬರುತ್ತೆ ನೋಡ್ತಾ ಇದ್ರೆ, ಸೊ ವಿಲ್ ಗೆಟ್ ಟಿ ಈಸ್ ಈಕ್ವಲ್ ಟು 6 ಸೆಕೆಂಡ್ಸ್. ಟಿ 6 ಸೆಕೆಂಡ್ ಬರುತ್ತೆ ಅಂತ, 6 ಸೆಕೆಂಡ್ಸ್. ಇಲ್ಲಿ 6 ಸ್ಕ್ವೇರ್ಸ್ ಹಾಕಿದ್ರೆ 36 ಮೀಟರ್ ಆಯಿತು, ಕರೆಕ್ಟ್. ಅಂದರೆ ಎಕ್ಸ್ ಆ್ಯಕ್ಸಿಸಲ್ಲಿ 84 ಮೀಟರ್ ಇದ್ದಾಗ ವೈ ಆ್ಯಕ್ಸಿಸಲ್ಲಿ ಎಷ್ಟು ದೂರದಲ್ಲಿದೆ ಅಂತದ್ದು 36 ಮೀಟರ್ ಅಷ್ಟು ದೂರದಲ್ಲಿದೆ. ಓಕೆ, ಎಕ್ಸ್ ಆ್ಯಕ್ಸಿಸಲ್ಲಿ ಜಾಸ್ತಿ ದೂರ ಹೋಗಿದೆ ವೈ ಆ್ಯಕ್ಸಿಸ್ಗೆ ಕಂಪೇರ್ ಮಾಡಿದ್ರೆ. ಯಾಕೆ? ಎಕ್ಸ್ ಕಾಂಪೊನೆಂಟ್ ಆಫ್ ಆಕ್ಸಿಲರೇಷನ್ ಜಾಸ್ತಿ ಇದೆ ವೈ ಕಾಂಪೊನೆಂಟಿಗೆ ಕಂಪೇರ್ ಮಾಡಿದ್ರೆ, ಅದಕ್ಕೋಸ್ಕರ. ಓಕೆ, ರೈಟ್. ಈಗ ನನಗೆ ಬೇಕಾಗಿರೋದು ನೆಕ್ಸ್ಟು ಈ 6th ಸೆಕೆಂಡಲ್ಲಿ ಅದರ ಸ್ಪೀಡ್ ಎಷ್ಟು ಅಂತ ಬೇಕು ಅಲ್ವಾ. ಸ್ಟಾರ್ಟಿಂಗ್ ಇಷ್ಟಿತ್ತು ಸ್ಪೀಡು, 6th ಸೆಕೆಂಡಲ್ಲಿ ಸ್ಪೀಡ್ ಎಷ್ಟಾಗುತ್ತೆ ನೋಡಬೇಕು. ಅದಕ್ಕೆ ನಾನು ಇಲ್ಲೇ ಇದನ್ನು ಕ್ಯಾಲ್ಕುಲೇಟ್ ಮಾಡ್ತೀನಿ. ಇದಾದಮೇಲೆ ಸ್ಪೀಡ್ ಬೇಕು ಅಂದರೆ ಫಸ್ಟು ಎಕ್ಸ್ ಕಾಂಪೊನೆಂಟ್ ಆಫ್ ವೆಲಾಸಿಟಿ, ವೈ ಕಾಂಪೊನೆಂಟ್ ಆಫ್ ವೆಲಾಸಿಟಿ ಎಷ್ಟು ನೋಡ್ಕೊಳ್ಬೇಕು. ವಿ ಎಕ್ಸ್ ನೋಡಿ ಅದೆಷ್ಟು, v0x ಪ್ಲಸ್ ax ಇಂಟು ಟಿ. v0x 5 ಇದೆ, ಪ್ಲಸ್ ax 3 ಇದೆ, ಇಂಟು 6. 18 ಪ್ಲಸ್ 5 ಅಂದರೆ 23 ಮೀಟರ್ ಪರ್ ಸೆಕೆಂಡ್. ಇದು ವಿ ಎಕ್ಸ್. ವಿ ವೈ ಎಷ್ಟಾಗುತ್ತೆ ನೋಡಿ, ವಿ ವೈ ಈಸ್ ಈಕ್ವಲ್ ಟು v0y ಪ್ಲಸ್ ay ಇಂಟು ಟಿ. v0y ಸ್ಟಾರ್ಟಿಂಗ್ ಎಷ್ಟಿದೆ, v0y 0 ಬಿಟ್ಟಾಕಿ, ay ಎಷ್ಟಿದೆ 2 ಇಂಟು ಟಿ ಅಂದರೆ 6, ಅಲ್ಲಿಗೆ 12 ಮೀಟರ್ ಪರ್ ಸೆಕೆಂಡ್, ಕರೆಕ್ಟ್. vy. Therefore, what is the final speed? Final speed is square root of vx square plus vy square. ಇದು ನೋಡಿ ಎಷ್ಟಾಗುತ್ತೆ, ಸ್ಕ್ವೇರ್ ರೂಟ್ ಆಫ್ 23 ಸ್ಕ್ವೇರ್ ಪ್ಲಸ್ 12 ಸ್ಕ್ವೇರ್. ಇದನ್ನು ಸಿಂಪ್ಲಿಫೈ ಮಾಡಿ ಫೈನಲ್ ಸ್ಪೀಡ್ ಸಿಗುತ್ತೆ. ಫೈನಲ್ ಸ್ಪೀಡ್ ಇಸ್, ಅದನ್ನು ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ 26 ಮೀಟರ್ ಪರ್ ಸೆಕೆಂಡ್. 26 ಮೀಟರ್ ಪರ್ ಸೆಕೆಂಡ್ ಇಸ್ ದ ಫೈನಲ್ ಸ್ಪೀಡ್. ಓಕೆ, ರೈಟ್. ಸೊ ದೇರ್ಫೋರ್ ಇಲ್ಲಿ ನೋಡಿ ನಾವು ಎಕ್ಸ್ ಈಕ್ವೇಷನ್ ಸಪ್ರೇಟ್, ವೈ ಈಕ್ವೇಷನ್ ಸಪ್ರೇಟ್ ಯೂಸ್ ಮಾಡಿ ಫೈನಲ್ ಸ್ಪೀಡನ್ನು ಕಂಡುಹಿಡಿದಿವಿ. ಬಟ್ ಆ್ಯಕ್ಚುಲಿ ಪಾರ್ಟಿಕಲ್ ಮೂವ್ ಆಗ್ತಿರೋದು 2 ಡೈಮೆನ್ಷನಲ್ ಪಾರ್ಟಿಕಲ್ ಮೂವ್ ಆಗ್ತಿದೆ. ಬಟ್ ನಾವು ಅದನ್ನು ಏನಂತ ಅಂದ್ಕೊಂಡು ಸಾಲ್ವ್ ಮಾಡಿದ್ವಿ, ಆ ಪಾರ್ಟಿಕಲ್ನ ಬಿಟ್ಟಾಕಿ ಒಂದು ಪಾರ್ಟಿಕಲ್ ಎಕ್ಸ್ ಆ್ಯಕ್ಸಿಸಲ್ಲಿ ಮೂವ್ ಆಗ್ತಿದೆ, ಇನ್ನೊಂದು ಪಾರ್ಟಿಕಲ್ ವೈ ಆ್ಯಕ್ಸಿಸಲ್ಲಿ ಮೂವ್ ಆಗ್ತಿದೆ ಅಂತ ಅಂದ್ಕೊಂಡು ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡಿದ್ವಿ. ಅದಕ್ಕೋಸ್ಕರ ನಾನು ಆಗಲೇ ಹೇಳಿದ್ದು, ಎ ಮೋಷನ್ ಇನ್ 2 ಡೈಮೆನ್ಷನ್ ಕ್ಯಾನ್ ಬಿ ರಿಗಾರ್ಡೆಡ್ ಆಸ್ 2 ಸೈಮಲ್ಟೇನಿಯಸ್ 1 ಡೈಮೆನ್ಷನಲ್ ಮೋಷನ್ಸ್ ಅಲಾಂಗ್ ಎ ಸ್ಟ್ರೈಟ್ ಲೈನ್ ಅಂತೇಳಿ. ಓಕೆನಾ, ರೈಟ್. ಈ ಥರ ಪ್ರಾಬ್ಲಮ್ಸ್ಗಳು NCERT ಟೆಕ್ಸ್ಟ್ನಲ್ಲಿದೆ, ನೀವು ಸಾಲ್ವ್ ಮಾಡಿ. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಆ ಕೈನಮ್ಯಾಟಿಕ್ ಈಕ್ವೇಷನ್ಸ್ ಯೂಸ್ ಮಾಡಿ ಬೇರೆ ಬೇರೆ ಕಾನ್ಸೆಪ್ಟ್ಗಳನ್ನು ಸ್ಟಡಿ ಮಾಡೋಣ.